सद्गुरुनाथ महाराज की जय। सकल साधु संत महाराज की जय। राजराजेश्वरी माता की जय। जय मंगलम जय नमः पार्वतीश्वर हर हर महादेव। ಕನ್ನಡ ಜಾನಪದ ಇದು ಭಾಗೀರಥಿಯ ಕಥೆಯ. ನಾನು ಚಿಕ್ಕವಳಿದ್ದಾಗ 2ನೇ ಶಾಲೆ ಅಷ್ಟು ಹೋಗಿದ್ನಿ. ಅದು ಪುಸ್ತಕ ಸಿಕ್ತು, 7ನೇ ಪುಸ್ತಕದೊಳಗಿತ್ತು ಭಾಗೀರಥಿ ಕಥೆಯನ್ನು. ಆವಾಗ ಕಂಠಪಾಠ ಮಾಡೀನಿ ಅದನ್ನು ಸ್ವಲ್ಪ ಹೇಳ್ತನು ಕೇಳ್ರಿ. ಕನ್ನಡ ಜಾನಪದವು ಗಂಡಿನ ತ್ಯಾಗವನ್ನು, ನಾಡಿನ ಅಭಿಮಾನವನ್ನು ಹೇಳದೇ ಬಿಟ್ಟಿಲ್ಲ. ವೀರು ಕಲ್ಲುಗಳಿದ್ದಂತೆ ಮಾಸ್ತಿಯ ಕಲ್ಲುಗಳು ನಮ್ಮ ಕಣ್ಣುಗಳ ಮುಂದೆ ಕಂಗೊಳಿಸುತ್ತವೆ. ಊರ ಕೋಟೆಯನ್ನು ಕಟ್ಟಿಸುತ್ತಿರುವಾಗ, ಅದು ಗಟ್ಟಿಗಾವಲಾಗಿ ನಿಲ್ಲದೇ ಇರುವಾಗ, ಬಸುರಿಯಾದ ಮುತ್ತೈದೆಯ ಬಲಿಬೇಕೆಂದು ತಿಳಿದವರು ಹೇಳಲು, ಜಕ್ಕವ್ವನೆಂಬ ಮಾದಿಗರ ಬಾಲೆಯು ತನ್ನಿಚ್ಛೆಯಂತೆ ಬಲಿ ಅರ್ಪಿಸಲು ಕಟ್ಟಲ್ಪಟ್ಟ ಬಂಧುರವಾಗಿ ನಿಂತಿತೆಂದು ಆಕೆ ಇಚ್ಛಾಪೂರ್ವಕವಾದ ಮನೆತನದವರಿಗೆ ಬಹಾದೇಶೇಹನಿಂದ ವಂಶ ಪರಂಪರೆಯ ಇತಿಹಾಸವಿದೆ. ಹಲಸಂಗಿ ಕೋಟೆಯ ಇತಿಹಾಸವಿದೆ. ಹಲಸಂಗಿ ಕೋಟೆ ಇತಿಹಾಸವಿದೆ. ಅಲ್ಲಿ ಕಲ್ಲನಕೇರಿ ಮಲ್ಲನಗೌಡರಾಗಿರತಕ್ಕಂಥ ಒಂದು ಕೆರೆಯನ್ನು ಕಟ್ಟಿಸುತ್ತಾರೆ. ಅದರಲ್ಲಿ ಒಂದು ಬೊಗಸ ಸಹ ನೀರು ಬರುತ್ತಿರಲಿಲ್ಲ. ಹೊತ್ತಿಗೆ ತೆಗೆಸು ಕೇಳಿದರೆ ಹಿರೇಸೊಸಿನ ಹಾರ ಕೊಡಬೇಕೆಂದು ಹೊರಟಿತು. ಹೊತ್ತಿಗೆ ತೆಗೆಸಿ ಕೇಳಿದಾಗ ಹಿರಿಸೊಸಿನ ಹಾರವನ್ನು ಕೆರೆಗೆ ಕೊಟ್ಟದ್ದಾದ್ರೆ ನೀರಿನ ಸಂಪೂರ್ಣವಾಗಿ ನಿಮಗೆ ಆಗ್ತತಿ ಅಂತ ಹೇಳಿತು. ಹೊತ್ತಿಗೆ ಒಳಗೆ ಬತ್ತು. ಆವಾಗ ಹೊತ್ತಿಗೆ ತೆಗೆಸಿ ಕೇಳಿದರೆ ಹಿರಿಸೊಸಿನ ಮಲ್ಲವನ ಕೆರೆಗೆ ಹಾರ ಕೊಡಬೇಕೆಂದು ಹೊರಟಿತು. ಗೌಡನು ವಿಚಾರದಲ್ಲಿ ಮುಳುಗಿದನು. ಗೌಡ ಏನು ಮಾಡಿದಂದ್ರೆ ವಿಚಾರವನ್ನು ಮಾಡಲಿಕ್ಕತ್ತಿದ. ಹಿರೇಸೊಸಿನ ಕೊಟ್ಟರ ಹಿರೇತನಕ ಯಾರಿಲ್ಲ, ಕಿರಿಸೋಸಿ ಭಾಗೀರಥಿನ ಹಾರವ ಕೊಡಬೇಕು. ಏನು ಮಾಡಿದ? ಹಿರಿಸೊಸಿನ ಕೊಟ್ರ ಮನೆಯೊಳಗೆ ಹಿರಿತನಕ ಯಾರಿಲ್ಲ, ಕಿರಿಸೊಸಿ ಭಾಗೀರಥಿನ ಹಾರ ಕೊಡಬೇಕೆಂದು ಮನೆಯವರೊಡನೆ ಮಾತಾಡಿ ಗೊತ್ತುಪಡಿಸಿದನು. ಈ ನಿಶ್ಚಯಿಸಿದ ಮಾತುಗಳನ್ನು ಕೇಳಿಕೊಂಡು ಕೆರೆಗೆ ಹಾರವಾಗಲು ಭಾಗೀರಥಿಯು ಸಿದ್ಧಳಾದಳು. ಏನು ಮಾಡಿದ್ಲು ಭಾಗೀರಥಿ? ಸಿದ್ಧಳಾದಳು. ತಾನು ಬಲಿಯಾಗುವ ಮುಂಚೆ ತಂದೆ ತಾಯಿಯನ್ನು ಕಂಡ ಬರುಣವೆಂದು ತವರ ಮನೆಗೆ ಹೊರಟಳು. ಅಲ್ಲಿ ಕೇಳ್ತಾರ, ಎಂದಿಲ್ಲದ ಭಗೀರಥಿ ಇಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ಎಂದು ಕೇಳಿದಕ್ಕೆ, ನಮ್ಮತ್ತಿ ನಮ್ಮವ ಬ್ಯಾರಿಡತಾರಂತ ಎನ್ನುವಳು. ಆಗ ತಂದೆ ಹೇಳ್ತಾನ, ಇಟ್ಟರ ಇಡಲಿ ಹೋಗ ಹೊಲಮಾನಿ ಕೊಡತೇನ, ನಿನ್ನ ಹೊಲಮಾನಿ ಒಯ್ದ ಹೊಳೆದಂಡ್ಯಾಗ ಹಾಕಪ್ಪ, ಇನ್ನು ಹೊಲ ಮನೆ ಹೋದ ಹೊಳೆದಂಡೆ ಹಾಕಪ್ಪ, ನನಗೆ ಅದಕ್ಕೆ ಬೇಕು ಅಂದ್ಲೆ. ತಂದೆಯ ತಾಯಿಯನ್ನು ನೋಡಿ ಗೆಳತಿಯ ಮನೆಗೆ ಅರುವಿದಳು. ನಾವು ಏನರ ಹೇಳಬೇಕಾಗಿತ್ತಂದ್ರೆ ತಂದೆ ತಾಯಿ ಮುಂದೆ ಹೇಳಂಗಿಲ್ಲ, ಗೆಳತಿ ಮುಂದೆ ಮಾತ್ರ ಹೇಳ್ತೀವಿ ನಮ್ಮ ನಿಜ ಸಂಗತಿಯನ್ನು. ಗಂಡು ಮಕ್ಕಳಾದ್ರೂ ದೋಸ್ತರ ಮುಂದೆ ಹೇಳ್ತಾರೆ, ಹೆಣ್ಮಕ್ಳು ತಮ್ಮ ಗೆಳತಿಯರ ಮುಂದೆ ಹೇಳ್ತಾರೆ ತಮ್ಮ ಮನಸ್ಸಿನೊಳಗಿರತಕ್ಕಂಥ ಭಾವನೆಗಳನ್ನು.
ಆಗ ಭಾಗೀರಥಿಯು ಗೆಳತಿಯ ಮನೆಗೆ ಅರುಹಿದಳು. ಅಲ್ಲಿ ನಿಜ ಸಂಗತಿಯೆಲ್ಲ ತಿಳಿಯಿತು. ಹೇಳಿದಳು, ನಿಜ ಸಂಗತಿಯನ್ನು ಹೇಳಿದಳು. ಕೂಡಲೇ ಅತ್ತೆಯ ಮನೆಗೆ ಮರುಳಿದಳು. ಮತ್ತತ್ತೆ ಮನೆಗೆ ಹೋದಳು. ಹೋದಾಗ ಅಕ್ಕಿ ಬೇಳೆ ಹಸನಿಸುವಾಗ ಹಸನ ಮಾಡು ಮುಂದೆ ಕರಳು ಕುದಿದು ಕಣ್ಣೀರುಕ್ಕವಾಗ ಕಾರಣ ಕೇಳಿದವರಿಗೆ ಹರಳು ಬಿತ್ತೆಂದು ನೆವ ಹೇಳುವಳು. ಅಕ್ಕಿ ಬೇಳೆ ಹಸನ ಮಾಡಾಕ ಕೊಟ್ಟಾಗ ಆ ಸಮಯದಲ್ಲಿ ಪ್ರಾಣ ಕೊಡೋದಂದ್ರೆ ಯಾರಿಗೆ ಅಕ್ಕೈತ್ರಿ? ಪ್ರಾಣ ಕೊಡೋದಂದ್ರೆ ಹೆಂಗೆ? ಏನಾರ ಆದ್ರೆ ಒಂದು ಹಾದಿ ಬೇರೆ. ಪ್ರಾಣವನ್ನು ಕೊಡಬೇಕಾದ್ರೆ ಕರಳು ಕುದಿದು ಕಣ್ಣೀರುಕ್ಕುವಾಗ, ಕಣ್ಣೀರು ಬರುತ್ತಿರುವಾಗ ಮಂದಿ ಏನು ಹೇಳ್ತಾಳಂದ್ರೆ, ಕಣ್ಣಾನ ನೀರು ಬರೋ ಸಮಯದಲ್ಲಿ ಹರಳು ಬಿತ್ತೆಂದು ನೆವ ಹೇಳುವಳು. ಹಾರ ಕೊಡುವ ದಿವಸ ಬಂತು. ಅನ್ನ ಸಕ್ಕರೆ ಶಾವಿಗೆ ಇವು ಸಿದ್ಧವಾದವು. ಜಳಕಕ್ಕೆ ನೀರು ಕಾಯ್ದವು. ಬಂಗಾರದ ಬುಟ್ಟೆಯಲ್ಲಿ ತುಂಬಿಕೊಂಡು ಶೃಂಗಾರದ ಶಿಂಬೆಯನ್ನು ಮಾಡಿಕೊಂಡು ಮುಂದೆ ಮುಂದೆ ಭಾಗೀರಥಿಯು ನಡೆದಳು. ಹಿಂದಿನಿಂದ ಎಲ್ಲರೂ ಕೆರೆಯನ್ನು ತಲುಪಿದರು. ಅಲ್ಲಿ ಗಂಗೆಯನ್ನು ಪೂಜಿಸಿ ಬೆಲ್ಲ ಪತ್ತರಿ ಏರಿಸಿ ಹೂವು ಮುಡಿಸಿ ಉಂಡ ಉಳಿದದ್ದನ್ನು ಬುಟ್ಟೆಯಲ್ಲಿರಿಸಿಕೊಂಡು ಮನೆಯ ದಾರಿ ಹಿಡಿದರು. ಆದರೆ ಬೇಕಾಂತಲೇ ಬಂಗಾರದ ಬಟ್ಟಲವನ್ನು ಮರೆತು ಬರಬೇಕೆಂದು ಸಂಕೇತವಾಯಿತು. ಅದನ್ನು ಮರೆತು ಬಂದರು. ಅದನ್ನು ತರುವುದಕ್ಕೆ ಮರಳುವುದಕ್ಕೆ ಯಾರೂ ಒಪ್ಪಲಿಲ್ಲ. ಆದರೆ ಭಾಗೀರಥಿಯೇ ಹೋಗಬೇಕಾಯಿತು. ಬಿಟ್ಟ ಬಟ್ಟಲವನ್ನು ತಕ್ಕೊಂಡು ಮೆಟ್ಟ ಏರುವ ಅಷ್ಟರಲ್ಲಿ ನೀರಿನ ಪ್ರವಾಹವು ತುಂಬಿತು. ಆಗ ಭಾಗೀರಥಿಯು ಕೆರೆಗೆ ಹುತಿಯಾದಳು. ದಂಡಿನಲ್ಲಿದ್ದಾಕೆ ಗಂಡನಾದ ಮಹಾದೇವರಾಯನಿಗೆ ದುಸ್ವಪ್ನವಾಗಲು, ಕೆಟ್ಟ ಸೊಪ್ಪುನ ಬೀಳಲು, ಬತ್ತಲೆ ಕುದುರೆ ಹತ್ತಿದವನೇ ಊರ ಹಾದಿ ಹಿಡಿದನು. ಮನೆಗೆ ಬಂದು ಹೆಂಡತಿ ಸುಳುವೆ ಕಾಣದೆ ತವರ ಮನೆಗೆ ಹೋದಳೆಂದು ಅಲ್ಲಿಗೆ ಧಾವಿಸಿದನು. ಅಲ್ಲಿಯೂ ಕಾಣದೆ ನಿರಾಶನಾಗಿ ಗೆಳತೆಯ ಮನೆಗೆ ಬರಲು ಅಲ್ಲಿ ನಿಜ ಸಂಗತಿಯೆಲ್ಲ ತಿಳಿಯಿತು. ಕೂಡಲೇ ಕುದುರೆ ಇಳಿಯದೆ ಕೆರೆಯ ದಂಡೆಗೆ ಬಂದು ಕಣ್ಣೀರಿಟ್ಟನು. ಸಾವಿರದ ವರಹ ಕೊಟ್ಟರೂ ಸಿಗಲಾರದ ಸತಿ ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೋದೆ. 300 ವರಹ ಕೊಟ್ಟು ಮುತ್ತಿನೊಲೆ ಮಾಡಿಸಿದೆ, ಮುತ್ತಿನೊಲೆ ಇಟ್ಟುಕೊಳ್ಳುವ ಮುತ್ತೈದೆಯಲ್ಲಿ ಹೋದೆ ಅಂದವನೇ ಕೆರೆ ಹಾರಿದನು. ಕೆರೆಗೆ ಹಾರವಾದ ಸತಿಯು ಸತಿಗಾಗಿ ಮಾಡಿದ ಸಹಗಮನ ಪತಿಯು ಆದರ್ಶವಾಗಿ ನಿಲ್ಲಲಾರದೆ ದೇಶದ ಧರ್ಮವು ವಿಶಾಲವಾಗದಿದ್ದರು. ಅದು ದೇಶಾಭಿಮಾನ ವಿಶಾಲವಾಗದಿದ್ದರೂ ದೇಶಾಭಿಮಾನಕ್ಕೆ ಮುಟ್ಟಲಾರದು. ಹಿಂಗೆ ಜಾನಪದ ಅನ್ನತಕ್ಕಂಥದ್ದು ಭಾಗೀರಥಿ ಕಥೆಯನ್ನು ಇದು ಜಾನಪದದಲ್ಲಿ ಬಂದೈತದ. ಹಾಡನ್ನು ಹಾಡ್ತಾರತ್ತ, ಹಾಡನ್ನು ಕೇಳಿಲ್ಲ ಏನು. ಈ ಭಾಗೀರಥಿ ಕಥೆಯನ್ನು ಕಂಠಪಾಠ ಮಾಡಿದ್ದೆ ಚಿಕ್ಕವಳಿದ್ದಾಗ. ನೀವು ಏನೆಲ್ಲ ಇದ್ದು ಅಂದ್ರೆ ಹಿಂಗೆ ಕಂಠಪಾಠ ಮಾಡ್ಕೊಳ್ತು ಬರ್ರಿ, ತಿಳ್ಕೊಳ್ತು ಬರ್ರಿ. ಸ್ಪೀಡ್ ಆಗಬೇಡ್ರಿ, ನನಗತ್ತೆ ಶಾಂತವಾಗಿರ್ರಿ. ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ.